ಕನ್ನಡಿಯ ಮುಂದೆ ನಿಂತು ಕೆದರಿದ ಕೂದಲನ್ನು ಸರಿಪಡಿಸಿಕೊಂಡು ಅವನಿಗಾಗಿಯೇ ಬಾಗಿಲಲ್ಲಿ ಕಾಯುತ್ತಿದ್ದೆ. ಅರಳಿದ ಸಂಪಿಗೆಯಂತಿದ್ದ ನನ್ನ ಸೌಂದರ್ಯಕ್ಕೆ ಅವನ ಆ ಮೌನವಾದ ಆರಾಧನೆಯೇ ಬಂಗಾರದ ಶೃಂಗಾರವಾಗಿತ್ತು. ದಿನಾಲೂ ಕ್ಯಾನ್ ತರುವ ನೆಪದಲ್ಲಿ ಅವನು ಬೀರುತ್ತಿದ್ದ ಆ ಬೆಚ್ಚಗಿನ ನಗು ನನ್ನ ಹೆಣ್ಣುತನದ ಬೇರುಗಳಿಗೆ ಮತ್ತೆ ಜೀವ ತುಂಬಿತ್ತು. ವಯಸ್ಸಿನ ಅಂತರವನ್ನು ಮೀರಿ ಈ ಒಂಟಿ ಜೀವವನ್ನ ತನ್ನೆಡೆಗೆ ಸೆಳೆದುಕೊಂಡ ಆ ಯುವಕ ಆಡಿದ ಆಟ ಎಂಥದ್ದು ತಿಳಿಯಲು ಈ ರೋಚಕ ಕತೆ ಪೂರ್ತಿ ಕೇಳಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ನಂದಿನಿ. ನನಗೀಗ 40 ವರ್ಷ. ಮೂಲತಃ ನಾನು ಬೆಳಗಾವಿ ಹತ್ತಿರದ ಒಂದು ಸುಂದರವಾದ ಹಳ್ಳಿಯವಳು. ಆದರೆ ವಿಧಿಯಾಟ ನನ್ನನ್ನು ಈಗ ಹುಬ್ಬಳ್ಳಿ ಸಿಟಿಗೆ ತಂದು ನಿಲ್ಲಿಸಿದೆ. ಇಲ್ಲಿನ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ನಾನು ಬದುಕುತ್ತಿದ್ದೇನೆ. ನನ್ನ ಜೊತೆ ನನ್ನ 15 ವರ್ಷದ ಮಗಳು ಸಿಂಧು ಇದ್ದಾಳೆ. ಗೆಳೆಯರೇ, 40 ವರ್ಷ ಅಂದರೆ ಹೆಣ್ಣಿಗೆ ವಯಸ್ಸಾಯಿತು ಅಂತ ಹಲವರು ಅಂದುಕೊಳ್ಳುತ್ತಾರೆ. ಆದರೆ ನನ್ನ ವಿಷಯದಲ್ಲಿ ಅದು ಸುಳ್ಳು. ನಾನು ಪ್ರತಿದಿನ ಕನ್ನಡಿಯ ಮುಂದೆ ನಿಲ್ಲುತ್ತೇನೆ. ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಆಗ ನನಗೆ ವಿಪರೀತ ಆಶ್ಚರ್ಯ ಆಗುತ್ತದೆ. ನನ್ನ ಸೌಂದರ್ಯ ಇಂದಿಗೂ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ನನ್ನ ಮೈಬಣ್ಣ ಮಾಗಿದ ಸೇಬಿನ ಹಣ್ಣಿನ ಹಾಗೆ ಕೆಂಪಾಗಿದೆ. ಮುಖದಲ್ಲಿ ಅದೇ ಹಳೆಯ ಕಳೆ ಉಳಿದುಕೊಂಡಿದೆ. ನನ್ನ ಕಣ್ಣುಗಳು ನೀರಿನಲ್ಲಿ ಅರಳಿದ ತಾವರೆಯ ಹಾಗಿವೆ. ನನ್ನ ಮೈಮಾಟ ತುಂಬಿ ಹರಿಯುವ ಮಲಪ್ರಭಾ ನದಿಯ ಹಾಗೆ ಅತ್ಯಂತ ಆಕರ್ಷಕವಾಗಿದೆ. ನನ್ನ ಈ ರೂಪವನ್ನು ನೋಡಿ ನಾನೇ ಕನ್ನಡಿಯ ಮುಂದೆ ನಾಚಿಕೊಳ್ಳುತ್ತೇನೆ. ಆದರೆ ಏನೋ ಪ್ರಯೋಜನ ಹೇಳಿ? ಕನ್ನಡಿಯೊಳಗಿನ ನನ್ನ ಈ ಅದ್ಭುತ ಸೌಂದರ್ಯವನ್ನು ಕಣ್ಣುಂಬಿಕೊಳ್ಳಲು ಯಾರೂ ಇಲ್ಲ. ನನ್ನ ಮೈಯನ್ನು ಸ್ಪರ್ಶಿಸಿ ಆರಾಧಿಸುವವರೇ ನನ್ನ ಬದುಕಿನಲ್ಲಿ ಇಲ್ಲದಂತಾಗಿದೆ. ಪ್ರಕೃತಿ ಕೊಟ್ಟ ಈ ಯೌವನ ಈಗ ನನ್ನ ಪಾಲಿಗೆ ಒಂದು ಶಾಪವಾಗಿ ಕಾಡುತ್ತಿದೆ. ನನ್ನ ಬದುಕಿನ ಈ ಕರಾಳಕತೆಗೆ ಕಾರಣ 4 ವರ್ಷಗಳ ಹಿಂದೆ ನಡೆದ ಆ ಒಂದು ಘೋರ ದುರಂತ. ಹೌದು ಗೆಳೆಯರೇ, 4 ವರ್ಷದ ಹಿಂದೆ ನನ್ನ ಗಂಡ ಆನಂದ್ ತೀರಿ ಹೋದರು. ಅವರಿಗೆ ಇದ್ದಕ್ಕಿದ್ದಂತೆ ಹೃದಯಾಘಾತವಾಯಿತು. ಆನಂದ್ ಇರುವವರೆಗೆ ನನ್ನ ಜೀವನ ಒಂದು ಸುಂದರವಾದ ಕನಸಿನಂತಿತ್ತು. ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಅವರು ನನ್ನನ್ನು ಬಿಟ್ಟು ಹೋದರು. ಆ ಮರುಕ್ಷಣವೇ ನನ್ನ ಬದುಕಿನಲ್ಲಿ ಭೀಕರವಾದ ಕತ್ತಲೆ ಆವರಿಸಿತು. ನನ್ನ ಹಣೆಯ ಕುಂಕುಮ ಅಳಿಸಿ ಹೋಯಿತು. ಗಂಡ ಸತ್ತ ಮೇಲೆ ನನ್ನ ಪಾಡು ನಾಯಿ ಪಾಡಾಯಿತು. ಹಳ್ಳಿಯಲ್ಲಿದ್ದ ನನ್ನ ಅತ್ತೆ ಕಾಮಕ್ಕ ತನ್ನ ಅಸಲಿ ಬಣ್ಣ ತೋರಿಸಿದಳು. ಅವಳಿಗೆ ಮೊದಲಿನಿಂದಲೂ ನನ್ನ ಮೇಲೆ ಕೋಪವಿತ್ತು. ನನ್ನ ಮಗನನ್ನು ನುಂಗಿದ ರಾಕ್ಷಸಿ ನೀನು. ನಿನ್ನ ಕೆಟ್ಟ ಹೆಜ್ಜೆಯಿಂದಲೇ ನನ್ನ ಮನೆ ಹಾಳಾಯಿತು ಎಂದು ಅವಳು ದಿನಾಲೂ ಹಿಗ್ಗಾಮುಗ್ಗಾ ಬೈಯುತ್ತಿದ್ದಳು. ಅವಳ ಆ ಕ್ರೂರ ಮಾತುಗಳು ನನ್ನ ಎದೆಯನ್ನು ಕತ್ತಿಯಂತೆ ಸೀಳುತ್ತಿದ್ದವು. ನಾನು ದಿನಾಲೂ ಕಣ್ಣೀರು ಹಾಕುತ್ತಿದ್ದೆ. ಆದರೆ ಅವಳ ಮನಸ್ಸು ಕರಗಲಿಲ್ಲ. ಒಂದು ದಿನ ರಾತ್ರಿ ಅವಳು ನನ್ನನ್ನು ಮನೆಯಿಂದ ನಿರ್ದಯವಾಗಿ ಹೊರಹಾಕಿದಳು. ನನ್ನ ಮಗಳನ್ನು ಎಳೆದುಕೊಂಡು ನಾನು ಬೀದಿಗೆ ಬಿದ್ದೆ. ಅಂದು ಆ ಕತ್ತಲೆಯಲ್ಲಿ ನಾನು ಅನಾಥೆಯಾಗಿ ನಿಂತಿದ್ದೆ. ಬೇರೆ ದಾರಿ ಇಲ್ಲದೆ ಕಣ್ಣೀರು ಒರೆಸಿಕೊಂಡೆ. ಮಗಳು ಸಿಂಧುವಿನ ಓದಿಗಾಗಿ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಹುಬ್ಬಳ್ಳಿ ಸಿಟಿಗೆ ಬಂದೆ. ಇಲ್ಲಿಗೆ ಬಂದು ಒಂದು ಸಣ್ಣ ಬಾಡಿಗೆ ಮನೆ ಮಾಡಿಕೊಂಡೆ. ಗೆಳೆಯರೇ, ಸಮಾಜದ ಕಣ್ಣಲ್ಲಿ ನಾನೀಗ ಕೇವಲ ಒಬ್ಬಳು ವಿಧವೆ. ಬಿಳಿ ಸೀರೆಯುಟ್ಟು ಹಣೆಯಲ್ಲಿ ಕುಂಕುಮವಿಲ್ಲದೆ ಮೂಲೆಯಲ್ಲಿ ಕೂರಬೇಕಾದವಳು. ವಿಧವೆ ಎಂದರೆ ಅವಳಿಗೆ ಯಾವುದೇ ಆಸೆಗಳಿರಬಾರದು ಎಂದು ಸಮಾಜ ನಿರೀಕ್ಷಿಸುತ್ತದೆ. ಆದರೆ ನನಗೂ ಆಸೆಗಳಿಲ್ವಾ? ನನಗೂ ಜೀವಂತವಾದ ಬಿಸಿ ರಕ್ತ ಹರಿಯುವ ಮನಸ್ಸಿಲ್ಲವಾ? ಈ 40ನೇ ವಯಸ್ಸಲ್ಲೂ ನನ್ನ ದೇಹ ಮತ್ತು ಮನಸ್ಸು ಪ್ರೀತಿಗಾಗಿ ವಿಪರೀತವಾಗಿ ಹಂಬಲಿಸುತ್ತಿದೆ. ಹಗಲಿನಲ್ಲಿ ನಾನು ಎಲ್ಲರ ಎದುರು ಗಟ್ಟಿಯಾಗಿರುತ್ತೇನೆ. ಆದರೆ ರಾತ್ರಿಯಾದರೆ ಸಾಕು, ನನ್ನ ಒಂಟಿತನ ನನ್ನನ್ನು ಅಕ್ಷರಶಃ ಸುಡುತ್ತದೆ. ಆ ಮಂಚದ ಮೇಲೆ ಒಂಟಿಯಾಗಿ ಮಲಗಿದಾಗ ನನಗೆ ವಿಪರೀತ ಚಳಿಯಾಗುತ್ತದೆ. ನನ್ನ ಸುಂದರವಾದ ದೇಹದ ಒಳಗೆ ಒಂದು ಭಾರಿ ದೊಡ್ಡ ಶೂನ್ಯತೆ ಮನೆ ಮಾಡಿದೆ. ಗಂಡಸಿನ ಬೆಚ್ಚಗಿನ ಸ್ಪರ್ಶಕ್ಕಾಗಿ ನನ್ನ ಪ್ರತಿಯೊಂದು ನರನಾಡಿಯೂ ಬೇಡುತ್ತಿದೆ. ಇದು ತಪ್ಪೋ ಸರಿಯೋ ನನಗೆ ತಿಳಿಯದು. ಆದರೆ ಹೆಣ್ಣಿನ ದೇಹದ ಹಸಿವನ್ನು ಸುಳ್ಳು ಮಾಡಲು ಸಾಧ್ಯವಿಲ್ಲ. ನನ್ನ ಕಷ್ಟಗಳನ್ನು ಕೇಳೋರು ಯಾರೂ ಇಲ್ವಾ? ನನ್ನ ಈ ಮಾನಸಿಕ ಹಸಿವನ್ನು ತಣಿಸುವವರು ಯಾರೂ ಇಲ್ವಾ ಅನ್ನೋ ಪ್ರಶ್ನೆ ನನ್ನನ್ನ ಪ್ರತಿದಿನ ಕಾಡುತ್ತಿದೆ. ಬರೀ ದುಡಿದು ತಿನ್ನುವುದು ಮಾತ್ರ ಜೀವನವಲ್ಲ, ಹೆಣ್ಣಿಗೆ ಭಾವನಾತ್ಮಕ ಆಸರೆಯೂ ಬೇಕು. ನನ್ನ ಸೌಂದರ್ಯ ಕೇವಲ ಮಣ್ಣು ಪಾಲಾಗುತ್ತಿದೆಯಲ್ಲ ಎನ್ನುವ ಕೊರಗು ನನ್ನನ್ನು ತಿಂದು ಹಾಕುತ್ತಿದೆ. ನನ್ನ ಕಣ್ಣೀರನ್ನು ನೋಡಲು ಆ ಮನೆಯಲ್ಲಿ ಯಾರೂ ಇಲ್ಲ. ಕತ್ತಲೆಯಲ್ಲಿ ನನ್ನನ್ನೇ ನಾನು ತಬ್ಬಿಕೊಂಡು ಅಳುತ್ತೇನೆ. ಈ ಒಂಟಿತನ ನನ್ನನ್ನು ಹುಚ್ಚಿಯನ್ನಾಗಿ ಮಾಡುತ್ತಿದೆ. ಯಾರಾದರೂ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳಬಾರದಾ ಎಂದು ನನ್ನ ಮನಸ್ಸು ಚಾತಕ ಪಕ್ಷಿಯಂತೆ ಕಾಯುತ್ತಿದೆ. ಆದರೆ ನನ್ನ ಈ ಕೂಗು ಯಾರಿಗೂ ಕೇಳಿಸುತ್ತಿಲ್ಲ. ಈ ಭೀಕರ ಶೂನ್ಯತೆಯಲ್ಲೇ ನನ್ನ ದಿನಗಳು ಉರುಳುತ್ತಿವೆ. ವಿಧವೆ ಅಂದಕ್ಷಣ ಹೆಣ್ಣಿನ ಭಾವನೆಗಳು ಸತ್ತು ಹೋಗುತ್ತಾ? ಸಮಾಜದ ದೃಷ್ಟಿಯಲ್ಲಿ ಅವಳು ಕೇವಲ ಒಂದು ಕಲ್ಲಿನ ಮೂರ್ತಿಯಾಗಬೇಕು. ಆದರೆ ಖಂಡಿತ ಹಾಗಾಗುವುದಿಲ್ಲ. ರಕ್ತ ಮಾಂಸಗಳಿಂದ ಕೂಡಿದ ಈ ದೇಹಕ್ಕೆ ತನ್ನದೇ ಆದ ಬಯಕೆಗಳಿರುತ್ತವೆ. ಹಗಲೆಲ್ಲ ನಾನು ಮನೆಯ ಕೆಲಸ ಮಾಡುತ್ತೇನೆ. ಮಗಳ ಓದಿನ ಕಡೆ ಗಮನ ಹರಿಸುತ್ತೇನೆ. ದಿನಸಿ ತರುವುದು, ಅಡುಗೆ ಮಾಡುವುದು, ಹೀಗೆ ದುಡಿತದಲ್ಲೇ ನನ್ನ ಹಗಲು ಕಳೆಯುತ್ತದೆ. ಹಗಲಿನಲ್ಲಿ ನಾನು ನನ್ನ ಕಷ್ಟಗಳನ್ನು ಮರೆಯಲು ಪ್ರಯತ್ನಿಸುತ್ತೇನೆ. ಮಗಳ ಎದುರು ನಾನು ನಗುತ್ತಾ ಇರುತ್ತೇನೆ. ಅವಳಿಗೆ ನನ್ನ ನೋವು ತಿಳಿಯಬಾರದು ಎಂದು ನಟಿಸುತ್ತೇನೆ. ಆದರೆ ರಾತ್ರಿ ಆದ್ರೆ ಸಾಕು, ನನ್ನ ಅಸಲಿ ನರಕ ಶುರುವಾಗುತ್ತದೆ. ಮನೆಯ ಆ 4 ಗೋಡೆಗಳೇ ನನ್ನ ಪ್ರಪಂಚವಾಗುತ್ತವೆ. ಆ ಗೋಡೆಗಳು ನನ್ನನ್ನು ತಿನ್ನಲು ಬರುವಂತೆ ಭಾಸವಾಗುತ್ತವೆ. ಒಳಗೊಳಗೆ ನಾನು ತುಂಬಾ ಕೊರಗುತ್ತಿದ್ದೇನೆ.
ನನ್ನ ಮನಸ್ಸಿನ ವಿರಹದ ಬೇಗೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಸುಡುವ ಬೇಗೆಯನ್ನು ನಾನು ಯಾರಿಗೆ ಹೇಳಿಕೊಳ್ಳಲಿ? ನನಗೆ ಯಾರಾದರೂ ಆಪ್ತರು ಇದ್ದಾರಾ? ಇಲ್ಲ. ಗಂಡನಿಲ್ಲದ ಹೆಣ್ಣನ್ನು ಸಮಾಜ ಬಹಳ ಕೀಳಾಗಿ ನೋಡುತ್ತದೆ. ಗಂಡಸರ ಕಣ್ಣಲ್ಲಿ ಕಾಮದ ನೋಟವಿರುತ್ತದೆ, ಆದರೆ ಅದರಲ್ಲಿ ಪ್ರೀತಿ ಇರುವುದಿಲ್ಲ. ನನಗೆ ಬೇಕಾಗಿರುವುದು ಕಾಮ ಮಾತ್ರವಲ್ಲ, ಪವಿತ್ರವಾದ ಪ್ರೀತಿ. ನನ್ನ ಕಣ್ಣೀರು ಒರೆಸೋರು ಯಾರು? ನನ್ನ ತಲೆ ಸವರಿ ಸಾಂತ್ವನ ಹೇಳುವವರು ಯಾರು? ಈ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿಲ್ಲ. ಒಬ್ಬರ ಪ್ರೀತಿಯ ಸಾಂಗತ್ಯಕ್ಕಾಗಿ ನನ್ನ ಮನಸ್ಸು ಹಗಲಿರುಳು ಚಡಪಡಿಸುತ್ತಿದೆ. ಒಂದು ಬೆಚ್ಚಗಿನ ಅಪ್ಪುಗೆಗಾಗಿ ನನ್ನ ಜೀವ ಬಾಯ್ಬಿಡುತ್ತಿದೆ. ನಾನು ಹೊರಗಡೆ ಹೋದಾಗ ಸಿಟಿಯಲ್ಲಿ ಬೇರೆ ಜೋಡಿಗಳನ್ನು ನೋಡುತ್ತೇನೆ. ಅವರು ಬೈಕ್ ಮೇಲೆ ನಗುತ್ತಾ ಹೋಗುತ್ತಿರುತ್ತಾರೆ, ಪಾರ್ಕ್ನಲ್ಲಿ ಕೈ ಹಿಡಿದುಕೊಂಡು ಕೂತಿರುತ್ತಾರೆ. ಆ ಯುವ ಜೋಡಿಗಳ ಖುಷಿ ನೋಡಿದ್ರೆ ನನಗೆ ವಿಪರೀತ ಹೊಟ್ಟೆಕಿಚ್ಚು ಶುರುವಾಗುತ್ತದೆ. ಆ ಹೊಟ್ಟೆಕಿಚ್ಚು ಅವರ ಮೇಲಲ್ಲ, ನನ್ನ ಹಣೆ ಬರಹದ ಮೇಲೆ. ನನ್ನ ಹಣೆ ಬರಹ ಹೀಗಾಯ್ತಲ್ಲ ಅಂತ ನನಗೆ ತಡೆಯಲಾಗದಷ್ಟು ಅಳುವೆ ಬರುತ್ತದೆ. ನನಗೂ ಆ ವಯಸ್ಸಿತ್ತು, ನನಗೂ ಆ ಕಾಲವಿತ್ತು. ಆದರೆ ಈಗ ನನ್ನ ಪಾಲಿಗೆ ಬರೀ ಒಂಟಿತನ ಮಾತ್ರ ಉಳಿದಿದೆ. ನನ್ನ ಪಕ್ಕದ ಮನೆಯಲ್ಲಿ ರೇಖಾ ಇದ್ದಾಳೆ. ಅವಳು ನನ್ನ ಗೆಳತಿ. ರೇಖಾ ಮತ್ತು ಅವಳ ಗಂಡ ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅವರು ಸಂಜೆ ನಗುತ್ತಾ ಮಾತನಾಡುವ ಸದ್ದು ನನ್ನ ಕಿವಿಗೆ ಬೀಳುತ್ತದೆ. ಆಗ ನನ್ನ ಎದೆ ಒಡೆದು ಹೋಗುತ್ತದೆ. ನನ್ನ ಒಳಗಡೆ ಅದೆಷ್ಟು ನೋವು ತುಂಬಿದೆ ಗೊತ್ತಾ? ಆ ನೋವನ್ನು ಬಣ್ಣಿಸಲು ಪದಗಳಿಲ್ಲ. ಎಷ್ಟೋ ವರ್ಷಗಳಿಂದ ನಾನು ಯಾರ ಪ್ರೀತಿಯನ್ನೂ ಕಂಡಿಲ್ಲ. ಯಾರಾದ್ರೂ ಪರಿಚಯದವರು ಸಿಕ್ಕಿ ಹೇಗಿದ್ದೀಯಾ ನಂದಿನಿ ಅಂತ ಪ್ರೀತಿಯಿಂದ ಮಾತಾಡಿಸಿದ್ರೆ ಸಾಕು, ಅಲ್ಲಿಯೇ ಅತ್ತು ಬೀಳ್ತೀನಿ ಅನ್ನಿಸುತ್ತದೆ. ನನ್ನ ಮನಸ್ಸು ಅಷ್ಟು ದುರ್ಬಲವಾಗಿದೆ. ಬರೀ ಉಸಿರಾಡಿದ್ರೆ ಮಾತ್ರ ಮನುಷ್ಯರು ಬದುಕಿದ ಹಾಗ? ಖಂಡಿತ ಇಲ್ಲ. ಉಸಿರಾಟ ದೇಹಕ್ಕೆ ಮಾತ್ರ ಜೀವ ಕೊಡುತ್ತದೆ, ಆದರೆ ಮನಸ್ಸಿಗೆ ಜೀವ ಬರಲು ಪ್ರೀತಿ ಬೇಕು. ನನಗೆ ಒಂದು ಸಣ್ಣ ಮುದ್ದಾದ ಮಾತು ಬೇಕು. ಯಾರಾದರೂ ನನ್ನ ಮುಖ ನೋಡಿ ನಗಬೇಕು. ನನ್ನ ಬಗ್ಗೆ ಕಾಳಜಿ ವಹಿಸಬೇಕು. ಒಂದು ಕಾಳಜಿಯ ನೋಟ ನನ್ನ ಕಡೆ ಬೀರಬೇಕು. ಊಟ ಮಾಡಿದ್ಯಾ, ಆರೋಗ್ಯ ಹೇಗಿದೆ ಎಂದು ಕೇಳುವ ಒಂದು ಜೀವ ಬೇಕು. ಇಷ್ಟಕ್ಕೆ ನನ್ನ ಜೀವ ವಿಲವಿಲನೆ ಒದ್ದಾಡುತ್ತಿದೆ. ನನ್ನ ಈ 40ರ ಯೌವನ ಕೇವಲ ಕಣ್ಣೀರಿನಲ್ಲಿ ಕರಗಿ ಹೋಗುತ್ತಿದೆ. ನನ್ನ ಮೈಯ ಬಿಸಿಯನ್ನು ಅರಿಯುವವರೇ ಇಲ್ಲದಂತಾಗಿದೆ. ಈ ಕತ್ತಲ ಕೋಣೆಯಲ್ಲಿ ನಾನು ಕರಗುತ್ತಿರುವ ಮೇಣದ ಬತ್ತಿಯಾಗಿದ್ದೇನೆ. ಬೆಳಕು ಕೊಡುತ್ತಿದ್ದೇನೆ, ಆದರೆ ನಾನೇ ಉರಿದು ನಾಶವಾಗುತ್ತಿದ್ದೇನೆ. ನನ್ನ ಈ ಒಂಟಿತನದ ಪಯಣಕ್ಕೆ ಕೊನೆಯಿಲ್ಲವೇ? ನನಗೆ ಪ್ರೀತಿಯ ಸಿಂಚನವಾಗುವುದಿಲ್ಲವೇ? ಈ ಹತಾಶೆಯ ಪ್ರಶ್ನೆಗಳ ಜೊತೆಯಲ್ಲೇ ನಾನು ಪ್ರತಿದಿನ ನಿದ್ದೆಗೆ ಜಾರುತ್ತೇನೆ. ಆದರೆ ನಿದ್ದೆಯಲ್ಲೂ ಕಾಡುವ ಒಂಟಿತನ ನನ್ನನ್ನು ಬೆಚ್ಚಿ ಬೀಳಿಸುತ್ತದೆ. ನನ್ನ ಈ ಕಾಯುವಿಕೆಗೆ, ಈ ತಪಸ್ಸಿಗೆ ಎಂದು ಫಲ ಸಿಗುತ್ತದೆ ಎಂದು ನಾನು ಆಕಾಶ ನೋಡುತ್ತಾ ಕೂರುತ್ತೇನೆ. ಗೆಳೆಯರೇ, ಮರಳುಗಾಡಿನಲ್ಲಿ ಬಾಯಾರಿಕೆಯಿಂದ ಬಳಲುತ್ತಿರುವ ಜೀವಕ್ಕೆ ಒಂದು ಹನಿ ತಣ್ಣನೆಯ ನೀರು ಸಿಕ್ಕರೆ ಎಷ್ಟು ಆನಂದವಾಗುತ್ತದೆಯೋ, ಹಾಗೆಯೇ ಸಂಪೂರ್ಣವಾಗಿ ಒಣಗಿ ಹೋಗಿದ್ದ ನನ್ನ ಬದುಕಿಗೂ ಒಂದು ದಿನ ಅನಿರೀಕ್ಷಿತವಾಗಿ ಪ್ರೀತಿಯ ಸಿಂಚನವಾಯಿತು. ನನ್ನ ಆ ಕತ್ತಲೆಯ ಕೋಣೆಗೆ, ನನ್ನ ಆ ಭೀಕರ ಒಂಟಿತನಕ್ಕೆ ಒಂದು ಹೊಸ ಭರವಸೆಯ ಬೆಳಕಿನ ಕಿರಣ ಮೂಡಿತು. ಆ ಬೆಳಕಿನ, ಆ ಹೊಸ ಆಸರೆಯ ಹೆಸರೇ ವಿಕಾಸ್. ಅವನಿಗೆ ಕೇವಲ 28 ವರ್ಷದ ತುಂಬು ಹರೆಯ. ಹುಬ್ಬಳ್ಳಿ ಸಿಟಿಯ ಈ ಉರಿ ಬಿಸಿಲಿನಲ್ಲಿ ಮನೆ ಮನೆಗೆ ಕುಡಿಯುವ ನೀರಿನ ವಾಟರ್ ಕ್ಯಾನ್ ಮತ್ತು ದಿನಸಿ ವಸ್ತುಗಳನ್ನು ಸರಬರಾಜು ಮಾಡುವ ಅತ್ಯಂತ ಕಷ್ಟಪಟ್ಟು ದುಡಿಯುವ ಯುವಕ ಅವನು. ನಮ್ಮ ಬಾಡಿಗೆ ಮನೆಗೂ ಪ್ರತಿದಿನ ಬೆಳಿಗ್ಗೆ ನೀರಿನ ಕ್ಯಾನ್ ಹಾಕಲು ಅವನು ಬರುತ್ತಿದ್ದ. ಮೊದಲಿಗೆ ಅವನು ಬರುತ್ತಿದ್ದ, ನೀರು ಇಡುತ್ತಿದ್ದ, ದುಡ್ಡು ಪಡೆದುಕೊಂಡು ಹೋಗುತ್ತಿದ್ದ. ನಮ್ಮಿಬ್ಬರ ನಡುವೆ ಯಾವ ಮಾತು ಇರಲಿಲ್ಲ. ಆದರೆ ನನ್ನ ಒಂಟಿ ಮನಸ್ಸು ಮಾತ್ರ ಆತನ ಆಗಮನವನ್ನು ಪ್ರತಿದಿನ ಎದುರು ನೋಡಲು ಶುರು ಮಾಡಿತು. ಒಂದು ದಿನ ಬೆಳಿಗ್ಗೆ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಘಟನೆಯೊಂದು ನಡೆಯಿತು. ಅಂದು ನನಗೆ ವಿಪರೀತವಾದ ತಲೆನೋವು ಮತ್ತು ನನ್ನ ಗಂಡನ ನೆನಪಿನಿಂದಾಗಿ ಅತ್ತು ಕಣ್ಣೆಲ್ಲ ಊದಿಕೊಂಡಿದ್ದವು. ಮುಖ ಕಳೆಗುಂದಿತ್ತು. ನಾನು ಹಾಲಿನಲ್ಲಿ ಕಸ ಗುಡಿಸುತ್ತಿದ್ದಾಗ ಬಾಗಿಲಲ್ಲಿ ವಿಕಾಸ್ ಬಂದು ನಿಂತ. ನೀರು ತಂದಿದ್ದ ಆತ ಬಾಗಿಲ ಬಳಿ ನಿಂತು ನನ್ನನ್ನೇ ನೋಡುತ್ತಿದ್ದ. ನಾನು ಕಸಬರಕೆ ಬದಿಗಿಟ್ಟು ಅವನಿಗೆ ದಾರಿ ಬಿಟ್ಟೆ. ಅವನು ಕ್ಯಾನ್ ಇಟ್ಟು ಹೊರಡುವಾಗ ಇದ್ದಕ್ಕಿದ್ದಂತೆ ನನ್ನ ಮುಖವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ. ಆತನ ಕಣ್ಣುಗಳಲ್ಲಿ ನನ್ನ ಸೌಂದರ್ಯದ ಬಗ್ಗೆ ಒಂದು ಸ್ಪಷ್ಟವಾದ ಆಕರ್ಷಣೆ ಇತ್ತು. ಆದರೆ ಗೆಳೆಯರೇ, ಸಿಟಿಯ ಬೇರೆ ಗಂಡಸರ ಕಣ್ಣಲ್ಲಿ ಕಾಣುವಂತಹ ಒಂಟಿ ಹೆಂಗಸನ್ನು ಕಂಡಾಗ ಮೂಡುವಂತಹ ಆ ಅಗ್ಗದ ಕಾಮದ ನೋಟ ಆತನ ಕಣ್ಣಲ್ಲಿ ಕಿಂಚಿತ್ತೂ ಇರಲಿಲ್ಲ. ಬದಲಾಗಿ ಆತನ ನೋಟದಲ್ಲಿ ನನ್ನ ಬಗ್ಗೆ ಅಪಾರವಾದ ಗೌರವ, ಒಂದು ರೀತಿಯ ಪವಿತ್ರವಾದ ಕಾಳಜಿ ಇತ್ತು. ಆತ ನನ್ನ ಕೆಂಪಾದ ಕಣ್ಣುಗಳನ್ನು ನೋಡಿ ಒಂದು ಕ್ಷಣ ಅಲ್ಲೇ ನಿಂತು ಬಿಟ್ಟ. ಆತ ತನ್ನ ಮೃದುವಾದ ದನಿಯಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳಿದ, ಯಾಕಕ್ಕ ಯಾವಾಗ್ಲೂ ಇಷ್ಟೊಂದು ಡಲ್ ಆಗಿ ಇರ್ತೀರಾ? ನಿಮ್ಮ ಮುಖದಲ್ಲಿ ನಗುವೇ ಇಲ್ವಲ್ಲ, ಇವತ್ತು ಕಣ್ಣೆಲ್ಲ ಕೆಂಪಾಗಿದೆ, ಅತ್ತಿದ್ದೀರಾ? ಏನಾದ್ರೂ ಕಷ್ಟ ಇದ್ಯಾ ಅಕ್ಕ ಎಂದು ಅತ್ಯಂತ ಪ್ರೀತಿಯಿಂದ ಕೇಳಿದ. ಯಪ್ಪ. ಆತನ ಆ ಒಂದೇ ಒಂದು ಮಾತು, ಆತನ ಧ್ವನಿಯಲ್ಲಿದ್ದ ಆ ನೈಜವಾದ ಕಾಳಜಿ ನನ್ನ ಹೃದಯದ ಅಂತರಾಳಕ್ಕೆ ನೇರವಾಗಿ ನಾಟಿತು. ನನ್ನ ಎದೆಯೊಳಗೆ ಕಟ್ಟಿದ್ದ ದುಃಖದ ಕಟ್ಟೆ ಒಮ್ಮೆಲೇ ಒಡೆದು ಹೋಯಿತು. 4 ವರ್ಷಗಳಲ್ಲಿ ನನ್ನ ಕಣ್ಣೀರನ್ನು, ನನ್ನ ಒಂಟಿತನವನ್ನು ಗುರುತಿಸಿದ ಏಕೈಕ ಜೀವ ಆತನಾಗಿದ್ದ. ನನ್ನ ಸಂಬಂಧಿಕರೇ ನನ್ನನ್ನು ಬೀದಿಗೆ ತಳ್ಳಿದ್ದಾಗ ಮನೆಗೆ ನೀರು ಹಾಕಲು ಬರುವ ಈ ಅಪರಿಚಿತ ಯುವಕ ನನ್ನ ಮನಸ್ಸಿನ ನೋವನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದನಲ್ಲ. ನಾನು ತಕ್ಷಣ ಕಣ್ಣೀರು ಬಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾ, ಏನೂ ಇಲ್ಲಪ್ಪ, ಸುಮ್ಮನೆ ಸ್ವಲ್ಪ ತಲೆನೋವು ಅಷ್ಟೇಯೇ ಎಂದು ಸುಳ್ಳು ಹೇಳಿದೆ. ಆದರೆ ಅವನಿಗೆ ನನ್ನ ಕಣ್ಣೀರಿನ ಹಿಂದಿನ ಭೀಕರವಾದ ಸತ್ಯ ಅರ್ಥವಾಗಿತ್ತು.
ಆಕೆಯ ಆರೋಗ್ಯ ನೋಡ್ಕೊಳ್ಳಿ, ಏನಾದ್ರೂ ಸಹಾಯ ಬೇಕಿದ್ರೆ ಸಂಕೋಚ ಪಡದೆ ಕೇಳಿಯೇ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಆದರೆ ಆತ ಹೋದ ಮೇಲೂ ಆತನ ಆ ಮಾತುಗಳು ನನ್ನ ಕಿವಿಯಲ್ಲಿ ಮಾರ್ದನಿಸುತ್ತಲೇ ಇದ್ದವು. ಅವನ ಆ ಒಂದು ಪ್ರೀತಿಯ ವಿಚಾರಣೆ ನನ್ನ ಕಮರಿದ ಬದುಕಲ್ಲಿ, ಆ ಕತ್ತಲ ಕೋಣೆಯಲ್ಲಿ ಒಂದು ಹೊಸ ಭರವಸೆಯ ಹೂವು ಅರಳಿದ ಹಾಗೆ ಅನ್ನಿಸಿತು. ನನ್ನ ಕಷ್ಟ ಕೇಳೋಕೆ, ನನ್ನ ಕಣ್ಣೀರನ್ನು ನೋಡೋಕೆ ಈ ಜಗತ್ತಿನಲ್ಲಿ ಒಬ್ಬನಿದ್ದಾನೆ ಅನ್ನೋ ಭಾರಿ ದೊಡ್ಡ ನೆಮ್ಮದಿ ನನಗೆ ಸಿಕ್ತು. ಈ 4 ವರ್ಷಗಳಲ್ಲಿ ನಾನು ಕೇವಲ ಯಂತ್ರದಂತೆ ಉಸಿರಾಡುತ್ತಿದ್ದೆ, ಆದರೆ ಆತನ ಆ ಮಾತು ನನ್ನಲ್ಲಿ ಮತ್ತೆ ಜೀವಂತಿಕೆಯನ್ನು ತುಂಬಿತ್ತು. ನನ್ನ ಈ ಒಣಗಿದ ಯೌವನಕ್ಕೂ ಬೆಲೆ ಕೊಡುವ ಒಂದು ಕಾಳಜಿಯುತ ಹೃದಯ ನನ್ನ ಸಮೀಪದಲ್ಲಿದೆ ಎನ್ನುವ ಭಾವನೆ ನನ್ನನ್ನು ರೋಮಾಂಚನಗೊಳಿಸಿತು. ಅಂದಿನಿಂದ ನನ್ನ ಕನ್ನಡಿಯ ಕಡೆಗಿನ ನೋಟ ಬದಲಾಯಿತು. ನನ್ನ ಹೆಣ್ಣುತನ ಮತ್ತೆ ಜಾಗೃತವಾಯಿತು. ಗೆಳೆಯರೇ, ನಿಮಗೂ ಹೀಗೆ ಅನಿಸುತ್ತೆ ಅಲ್ವಾ? ನಾವು ಜೀವನದಲ್ಲಿ ಸಂಪೂರ್ಣವಾಗಿ ಒಂಟಿಯಾದಾಗ, ನಮಗೆ ಯಾರೂ ಇಲ್ಲ ಎಂದು ಕುಗ್ಗಿಹೋಗಿರುವ ಕತ್ತಲೆಯಲ್ಲಿ ಒಂದು ಸಣ್ಣ ಭರವಸೆಯ ಬೆಳಕು ಕಂಡರೂ ಎಷ್ಟೊಂದು ನೆಮ್ಮದಿ ಸಿಗುತ್ತೆ ಅಲ್ವಾ? ವಿಕಾಸ್ನ ಆ ಪ್ರೀತಿಯ ಮಾತುಗಳು ನನ್ನ ಪಾಲಿಗೆ ಆ ನೆಮ್ಮದಿಯ ಬೆಳಕಾಗಿದ್ದವು. ಗೆಳೆಯರೇ, ಮನಸ್ಸಿಗೆ ಒಮ್ಮೆ ಪ್ರೀತಿಯ ಹಸಿವು ಶುರುವಾದರೆ ಆಕರ್ಷಣೆಯ ಬಲೆಗೆ ಬೀಳುವುದು ಬಹಳ ಸುಲಭ. ವಿಕಾಸ್ ನನ್ನ ಬಳಿ ಆ ಕಳಕಳಿಯ ಮಾತುಗಳನ್ನಾಡಿದ ದಿನದ ನಂತರ ಆತನ ಮೇಲಿನ ನನ್ನ ಆಕರ್ಷಣೆ ದಿನೇ ದಿನೇ ಮಿತಿಮೀರಲು ಶುರುವಾಯಿತು. ವಿಕಾಸ್ ನೋಡೋಕೆ ಅಪ್ಪಟ ಹಳ್ಳಿ ಹೈದನಂತೆ, ಸಾಕ್ಷಾತ್ ಕಬ್ಬಿಣದ ಕಂಬದ ಹಾಗೆ ಗಟ್ಟಿಮುಟ್ಟಾಗಿದ್ದ. ದಿನವಿಡೀ ಸಿಟಿಯ ಮನೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ಮೆಟ್ಟಿಲು ಹತ್ತಿ ನೀರು ಹಾಕಿ ಆತನ ದೇಹ ಕಲ್ಲಿನ ಬಂಡೆಯಂತೆ ಹುರಿಗಟ್ಟಿತ್ತು. 20 ಲೀಟರ್ ತೂಕದ ಆ ನೀರಿನ ಕ್ಯಾನ್ಗಳನ್ನು ಆತ ಎಡಗೈಯಲ್ಲಿ ಒಂದು, ಬಲಗೈಯಲ್ಲಿ ಒಂದು ಹಿಡಿದುಕೊಂಡು ಅತ್ಯಂತ ಲೀಲಾಜಾಲವಾಗಿ ಎತ್ತಿಕೊಂಡು ಬರುತ್ತಿದ್ದ. ಆತ ಹಾಗೆ ಭಾರ್ ಎತ್ತುವಾಗ ಆತನ ತೋಳುಗಳಲ್ಲಿದ್ದ ಮಾಂಸಖಂಡಗಳು, ನರಗಳು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದವು. ಮೈ ಬೆವರಿ ಕೆಲಸ ಮಾಡುವಾಗ ಆತನ ಆ ದೈಹಿಕ ಶಕ್ತಿ, ಆ ಪೌರುಷ ನೋಡಿ ನನ್ನ ಮನಸ್ಸು ಅಕ್ಷರಶಃ ಮೂಕವಿಸ್ಮಯವಾಗುತ್ತಿತ್ತು. ನನ್ನ ಇಡೀ ದೇಹದಲ್ಲಿ ಒಂದು ವಿಚಿತ್ರವಾದ ಬಿಸಿ, ತಡೆಯಲಾಗದ ಸೆಳೆತ ಶುರುವಾಗಿತ್ತು. ನನಗೂ ಪ್ರೀತಿ ಬೇಕು, ನನ್ನ ಈ ಸೌಂದರ್ಯವನ್ನು ಆರಾಧಿಸುವ, ನನ್ನನ್ನು ಅರ್ಥ ಮಾಡಿಕೊಳ್ಳುವ, ಗೌರವಿಸುವ ಒಂದು ಜೀವ ನನ್ನ ಜೊತೆ ಸದಾ ಇರಬೇಕು ಎಂದು ನನ್ನ ಮನಸ್ಸು ವಿಪರೀತವಾಗಿ ಹಂಬಲಿಸುತ್ತಿತ್ತು. ಆತನ ಬೆವರಿನ ಗಮಲು ನನ್ನ ನರನಾಡಿಗಳಲ್ಲಿ ಹೊಸ ಸಂಚಲನ ಮೂಡಿಸುತ್ತಿತ್ತು. ಆದರೆ ತಕ್ಷಣವೇ ನನ್ನ ಮನಸ್ಸಿನಲ್ಲಿ ಒಂದು ಭಾರಿ ದೊಡ್ಡ ಮಹಾಭಾರತ, ಒಂದು ಮಾನಸಿಕ ಹೋರಾಟ ಶುರುವಾಗುತ್ತಿತ್ತು. ನಾನು 40ರ ಹರೆಯದ ವಿಧವೆ, ಸಮಾಜದ ಕಣ್ಣಲ್ಲಿ ಬಣ್ಣ ಕಳೆದುಕೊಂಡ ಹೆಣ್ಣು. ಆದರೆ ಅವನು ಕೇವಲ 28ರ ಯುವಕ, ನನ್ನ ಮಗಳಿಗಿಂತ ಸ್ವಲ್ಪ ದೊಡ್ಡವನಷ್ಟೇ. ಇದು ಸರಿಯೇ? ಸಮಾಜದ ಕಣ್ಣಲ್ಲಿ ಇದು ಎಂಥ ಅಸಹ್ಯವಾದ ವಿಷಯ ಎಂದು ನನ್ನ ವಿವೇಕ ನನ್ನನ್ನು ಎಚ್ಚರಿಸುತ್ತಿತ್ತು. ಈ ಮಾನಸಿಕ ಹೋರಾಟ ನನ್ನನ್ನು ಹಗಲಿರುಳು ಹೈರಾಣಾಗಿಸುತ್ತಿತ್ತು. ಆದರೆ ಗೆಳೆಯರೇ, ಮನಸ್ಸಿನ ಭಾವನೆಗಳಿಗೆ, ಒಂಟಿತನದ ಹಸಿವಿಗೆ ವಯಸ್ಸಿನ ಕಟ್ಟುಪಾಡುಗಳು ಇರುವುದಿಲ್ಲವಲ್ಲ. ಆದರೂ ನಾವು ಯಾವುದೇ ದೈಹಿಕ ಎಲ್ಲೆ ಮೀರಲಿಲ್ಲ. ಕೇವಲ ಮನಸ್ಸಿನಲ್ಲೇ, ನನ್ನ ಭಾವನೆಗಳಲ್ಲೇ ನಾನು ಆತನ ಪ್ರೀತಿಯನ್ನು, ಆತನ ಆ ಮುಗ್ಧತೆಯನ್ನು ಆರಾಧಿಸಿದೆ. ದಿನಾಲೂ ಆತ ಬರುವ ಸಮಯಕ್ಕೆ ಮುಂಚಿತವಾಗಿ ನಾನು ಕನ್ನಡಿಯ ಮುಂದೆ ನಿಂತು, ತಲೆ ಬಾಚಿಕೊಂಡು, ಸೀರೆಯ ನೆರಿಗೆಗಳನ್ನು ಅಂದವಾಗಿ ಸರಿಪಡಿಸಿಕೊಂಡು, ಮುಖಕ್ಕೆ ಸ್ವಲ್ಪ ಪೌಡರ್ ಹಚ್ಚಿಕೊಂಡು ಬಾಗಿಲಿನ ಬಳಿ ಕಾಯುವ ಹುಚ್ಚು ನನಗೆ ಶುರುವಾಗಿತ್ತು. ನನ್ನ ಈ ಒಂಟಿ ಜೀವಕ್ಕೆ ಅವನ ಸಾಂಗತ್ಯ ಸಾಕ್ಷಾತ್ ಮದ್ದಿನಂತೆ ಕಾಣುತ್ತಿತ್ತು. ಆತ ಬಂದು ನೀರು ಇಟ್ಟು ಕೇವಲ 2 ನಿಮಿಷ ನಿಂತು, ಅಕ್ಕ, ಇವತ್ತು ಮಗಳು ಶಾಲೆಗೆ ಹೋಗಿಲ್ವಾ? ಊಟ ಮಾಡಿದ್ರಾ ಎಂದು ಮಾತನಾಡಿಸಿದರೆ ಸಾಕು, ನನ್ನ ಇಡೀ ದಿನದ ಕಷ್ಟ, ಸುಸ್ತು, ಬೇಸರ ಎಲ್ಲವೂ ಮಂಜಿನಂತೆ ಮಾಯವಾಗುತ್ತಿತ್ತು. ಆತನ ಆ ಮೃದುವಾದ ಮಾತುಗಳಿಗಾಗಿ ನಾನು ಇಡೀ ದಿನ ಕಾಯುತ್ತಿದ್ದೆ. ಆತ ನನ್ನ ಹತ್ತಿರ ದುಡ್ಡು ತೆಗೆದುಕೊಳ್ಳುವಾಗ ಆಕಸ್ಮಿಕವಾಗಿ ಆತನ ಬೆರಳುಗಳು ನನ್ನ ಕೈಗೆ ತಾಗಿದರೆ ನನ್ನ ಮೈಯೆಲ್ಲ ಜುಮ್ ಎನ್ನುತ್ತಿತ್ತು. ಆ ಸ್ಪರ್ಶ ನನ್ನ ಒಣಗಿದ ಯೌವನಕ್ಕೆ ಜೀವ ತುಂಬುತ್ತಿತ್ತು. ಇದು ಪ್ರೀತಿಯೋ, ಕೇವಲ ದೈಹಿಕ ಆಕರ್ಷಣೆಯೋ ಅಥವಾ ಒಂಟಿತನದಿಂದ ಹುಟ್ಟಿದ ವ್ಯಾಮೋಹವೋ ನನಗೆ ತಿಳಿಯದು. ಆದರೆ ನನ್ನ ಮನಸ್ಸಿಗೆ ಮಾತ್ರ ಭಾರಿ ದೊಡ್ಡ ನೆಮ್ಮದಿ ಸಿಗುತ್ತಿತ್ತು. ನನ್ನ ಜೀವನದಲ್ಲಿ ಯಾರಿಗೂ ಬೇಡವಾಗಿದ್ದ ನನಗೆ ಆ ಯುವಕನ ಕಣ್ಣಲ್ಲಿ ಕಾಣುತ್ತಿದ್ದ ಗೌರವ ಮತ್ತು ಆಕರ್ಷಣೆ ಬದುಕುವ ಆಸೆಯನ್ನು ಹುಟ್ಟುಹಾಕಿತ್ತು. ಆತನ ನೆನಪಿನಲ್ಲೇ ನಾನು ರಾತ್ರಿಯಿಡೀ ಕನಸು ಕಾಣುತ್ತಿದ್ದೆ. ಆತನ ಬಲಿಷ್ಠ ತೋಳುಗಳಲ್ಲಿ ನಾನು ಭದ್ರವಾಗಿ ಅಡಗಿಕೊಳ್ಳುವ ಕಲ್ಪನೆ ನನ್ನ ನಿದ್ದೆಯನ್ನು ಕಸಿದುಕೊಂಡಿತ್ತು. ಆ 2 ನಿಮಿಷದ ಭೇಟಿ, ಆ ಮೌನವಾದ ಕಣ್ಣೋಟಗಳು ನನ್ನ ಬದುಕಿನ ಏಕೈಕ ಸಂತೋಷವಾಗಿ ಬದಲಾಗಿತ್ತು. ಆದರೆ ಈ ಮೋಹದ ಕನಸಿನಿಂದ ನಾನು ವಾಸ್ತವದ ಕಪೋರ ಜಗತ್ತಿಗೆ ಹೇಗೆ ಎಚ್ಚರಗೊಂಡೆ ಎನ್ನುವುದು ನನ್ನ ಬದುಕಿನ ಅತ್ಯಂತ ಪ್ರಮುಖವಾದ ಆಘಾತಕಾರಿ ತಿರುವಾಗಿತ್ತು. ಗೆಳೆಯರೆ, ಹೆಣ್ಣಿನ ಮನಸ್ಸು ಬಹಳ ವಿಚಿತ್ರ. ಕಷ್ಟಗಳು ಎದುರಾದಾಗ ಒಂದು ಸಣ್ಣ ಪ್ರೀತಿಯ ಆಸರೆ ಸಿಕ್ಕರೆ ಸಾಕು, ಇಡೀ ಪ್ರಪಂಚವನ್ನೇ ಮರೆತು ಆ ಕನಸಿನ ಲೋಕದಲ್ಲಿ ತೇಲಲು ಶುರು ಮಾಡುತ್ತಾಳೆ. ನನ್ನ ಕಥೆಯೂ ಹಾಗೆಯೇ ಆಗಿತ್ತು. ವಿಕಾಸ್ನ ಆ ಬೆಚ್ಚಗಿನ ಮಾತುಗಳು ನನ್ನನ್ನು ಭ್ರಮೆಯ ಲೋಕಕ್ಕೆ ಕರೆದೊಯ್ದಿದ್ದವು. ನಾನು ಹಗಲಿರುಳು ಆತನ ಗುಂಗಿನಲ್ಲೇ ಇರಲು ಶುರು ಮಾಡಿದ್ದೆ. ಆತ ಯಾವಾಗ ಕ್ಯಾನ್ ತರುತ್ತಾನೆ ಎಂದು ಬಾಗಿಲ ಕಡೆಗೆ ಕಾಯುತ್ತಿದ್ದೆ. ಆತನ ಬಲಿಷ್ಠವಾದ ತೋಳುಗಳ ನೆನಪಿನಲ್ಲಿ ನಾನು ಮುಳುಗಿದ್ದೆ. ಆತನ ಮೃದುವಾದ ನಗುವೆ ನನಗೆ ಸರ್ವಸ್ವವಾಗಿತ್ತು. ಈ ಸುಡುವ ಒಂಟಿತನಕ್ಕೆ ಅವನೇ ಪರಿಹಾರ ಎಂದು ನಾನು ಕುರುಡಾಗಿ ನಂಬಿದ್ದೆ. ಗಂಡ ಇಲ್ಲದಿದ್ದರೆ ಏನಂತೆ, ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಲು ವಿಕಾಸ್ ಇದ್ದಾನಲ್ಲ ಎನ್ನುವ ಭ್ರಮೆಯ ಆಕಾಶದಲ್ಲಿ ನಾನು ವಿಪರೀತವಾಗಿ ಹಾರಾಡುತ್ತಿದ್ದೆ. ಆದರೆ ಗೆಳೆಯರೇ, ಕನಸಿನ ಲೋಕದಲ್ಲಿ ಹಾರಾಡುವುದು ಬಹಳ ಸುಲಭ. ಆದರೆ ವಾಸ್ತವದ ಕಲ್ಲುಮುಳ್ಳಿನ ಹಾದಿಯಲ್ಲಿ ನಡೆಯುವುದು ಬಹಳ ಕಷ್ಟ. ಆ ವಾಸ್ತವದ ಅರಿವು ನನಗೆ ಶೀಘ್ರದಲ್ಲೇ ಆಯಿತು. ವಿಧಿಯೊಂದು ಭಾರಿ ದೊಡ್ಡ ಅಗ್ನಿಪರೀಕ್ಷೆಯನ್ನು ನನ್ನ ಮುಂದಿಟ್ಟಿತು.
ಅಂದು ಬೆಳಿಗ್ಗೆ ನಾನು ವಿಕಾಸ್ನ ನೆನಪಿನಲ್ಲಿಯೇ ಕನ್ನಡಿ ಮುಂದೆ ನಿಂತಿದ್ದೆ. ಮುಖಕ್ಕೆ ಪೌಡರ್ ಹಚ್ಚಿಕೊಳ್ಳುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಮನೆ ಮಾಲೀಕರು ಬಾಗಿಲು ಬಡಿದರು. ಅವರ ಮುಖದಲ್ಲಿ ವಿಪರೀತ ಕೋಪವಿತ್ತು. ಏನಮ್ಮ ನಂದಿನಿ, ಬಾಡಿಗೆ ಕೊಡದೆ 3 ತಿಂಗಳಾಯ್ತು. ಬರೀ ಸಬೂಬು ಹೇಳ್ತೀಯಾ? ದುಡ್ಡು ಕೊಡೋಕೆ ಆಗದಿದ್ರೆ ಇವತ್ತೇ ಮನೆ ಖಾಲಿ ಮಾಡು ಎಂದು ಜೋರಾಗಿ ಕಿರುಚಿದರು. ಅಕ್ಕಪಕ್ಕದ ಮನೆಯವರೆಲ್ಲ ಹೊರಗೆ ಬಂದು ನೋಡತೊಡಗಿದರು. ನನ್ನ ಮರ್ಯಾದೆ ಹರಾಜಾಯ್ತು. ನಾನು ತಲೆ ತಗ್ಗಿಸಿ ಅಳುತ್ತಾ ನಿಂತೆ. ಅದೇ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಿದ್ದ ನನ್ನ ಮಗಳು ಸಿಂಧು ಅಳುತ್ತಾ ಮನೆಗೆ ಬಂದಳು. ಅವಳ ಕಣ್ಣೀರು ನೋಡಿ ನನ್ನ ಎದೆ ಒಡೆದು ಹೋಯಿತು. ಏನಾಯ್ತು ಮಗಳೇ ಎಂದು ಗಾಬರಿಯಿಂದ ಕೇಳಿದೆ. ಅಮ್ಮ, ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಟೀಚರ್ ಎಲ್ಲರ ಮುಂದೆ ಬೈದ್ರು. ಕ್ಲಾಸ್ ಇಂದ ಹೊರಗೆ ನಿಲ್ಲಿಸಿದ್ರು. ನಾಳೆಯಿಂದ ಸ್ಕೂಲ್ಗೆ ಬರಬೇಡ ಅಂದ್ರು ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಅವಳ ಆ ಮಾತುಗಳು ನನ್ನ ಗುಂಡಿಗೆಯನ್ನೇ ಸೀಳಿದವು. ನನ್ನ ಉಸಿರು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತು. ಗಂಡನಿಲ್ಲ, ಕೈಯಲ್ಲಿ ಕಾಸಿಲ್ಲ. ಆ ಕ್ಷಣದಲ್ಲಿ ನನ್ನ ತಲೆಗೆ ಬಡಿಗಲ್ಲಿನಿಂದ ಹೊಡೆದ ಹಾಗೆ ಒಂದು ಭಾರಿ ದೊಡ್ಡ ಸತ್ಯದ ಅರಿವಾಯಿತು. ನಾನು ಇಷ್ಟು ದಿನ ವಿಕಾಸ್ನ ಆಕರ್ಷಣೆಯಲ್ಲಿ ತೇಲುತ್ತಿದ್ದೆನಲ್ಲ, ಆ ಪ್ರೀತಿ ನನ್ನ ಮಗಳ ಫೀಸ್ ಕಟ್ಟುತ್ತಾ? ಆತನ ಆ ಪ್ರೀತಿಯ ಕಣ್ಣೋಟ ನನಗೆ ಮನೆ ಬಾಡಿಗೆ ಕಟ್ಟಲು ದುಡ್ಡು ಕೊಡುತ್ತಾ? ಖಂಡಿತ ಇಲ್ಲ. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು. ಬರೀ ಪ್ರೀತಿ, ಆಕರ್ಷಣೆ, ರೊಮ್ಯಾನ್ಸ್ ಅಂತ ಹೋದ್ರೆ ನನ್ನ ವಾಸ್ತವ ಬದುಕು ಖಂಡಿತ ಬದಲಾಗುವುದಿಲ್ಲ. ದುಡ್ಡು ಇಲ್ಲ ಅಂದ್ರೆ ನಾನು ಸಿಂಧುವನ್ನ ಇಟ್ಕೊಂಡು ಬೀದಿಗೆ ಬೀಳಬೇಕು, ಭಿಕ್ಷೆ ಬೇಡಬೇಕು. ಈ ಕರಾಳ ಸತ್ಯ ನನ್ನ ಕಣ್ಣಿಗೆ ರಾಚಿತು. ನನ್ನ ಬಡತನ, ನನ್ನ ಒಂಟಿತನ ದೂರ ಆಗ್ಬೇಕು ಅಂದ್ರೆ ನಾನು ಕನಸು ಕಾಣ್ತಾ ಕೂರಬಾರದು. ಯಾರೋ ಒಬ್ಬ ಗಂಡಸು ಬಂದು ನನ್ನ ಲೈಫ್ ಉದ್ಧಾರ ಮಾಡ್ತಾನೆ ಅಂತ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ನನ್ನ ಕಷ್ಟಗಳನ್ನು ನಾನು ಮಾತ್ರ ಎದುರಿಸಬೇಕು. ವಿಕಾಸ್ ಕೇವಲ 28 ವರ್ಷದ ಯುವಕ. ಅವನಿಗೆ ಇನ್ನೂ ಮದುವೆ ಆಗಿಲ್ಲ. ಇಂದು ಅವನು ನನ್ನ ಸೌಂದರ್ಯಕ್ಕೆ ಮಾರು ಹೋಗಿರಬಹುದು. ಆದರೆ ನಾಳೆ ಅವನ ಮನೆಯವರು ಅವನಿಗೆ ತಕ್ಕ ವಯಸ್ಸಿನ ಹುಡುಗಿಯನ್ನು ತಂದು ಮದುವೆ ಮಾಡುತ್ತಾರೆ. ಆಗ ಅವನು ನನ್ನನ್ನು ಬಿಟ್ಟು ಹೋಗುತ್ತಾನೆ. ಆಗ ನನ್ನ ಗತಿ ಏನು? ನನ್ನ ವಾಸ್ತವ ನಾನು ಒಪ್ಪಿಕೊಳ್ಳಲೇಬೇಕು. ನಾನೊಬ್ಬಳು 40 ವರ್ಷದ ವಿಧವೆ ಅಂತ ಕಷ್ಟ ಇದೆ ಅಂತ ಬೇರೊಬ್ಬ ಯುವಕನ ಹಿಂದೆ ಕನಸು ಕಾಣುವುದು ನನ್ನ ಭಾರಿ ದೊಡ್ಡ ತಪ್ಪು. ಬರೀ ಭಾವನೆಗಳಿಗೆ, ಒಣಗಿದ ದೇಹದ ಹಸಿವಿಗೆ ನಾನು ಶರಣಾಗಬಾರದು. ನನ್ನ ಮಗಳ ಭವಿಷ್ಯ ನನ್ನ ಕೈಯಲ್ಲಿದೆ. ನನ್ನ ಭವಿಷ್ಯವನ್ನು ನಾನೇ ಕಟ್ಟಿಕೊಳ್ಳಬೇಕು. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ಈ ಆಕರ್ಷಣೆ, ಮೋಹಗಳೆಲ್ಲ ಕೇವಲ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ. ಸಮಾಜದ ವಾಸ್ತವ ತುಂಬಾ ಕಠಿಣವಾಗಿದೆ. ನನ್ನ ಮಗಳಿಗಾಗಿ ನಾನೊಬ್ಬಳು ಗಟ್ಟಿ ಹೆಣ್ಣಾಗಬೇಕು ಅನ್ನೋ ಛಲ ನನ್ನ ಒಳಗಡೆ ಹೊತ್ತಿಕೊಳ್ಳೋಕೆ ಶುರುವಾಯಿತು. ಈ ನಿರ್ಧಾರ ನನ್ನ ಮನಸ್ಸನ್ನು ಉಕ್ಕಿನಂತೆ ಗಟ್ಟಿ ಮಾಡಿತು. ಆ ಕ್ಷಣವೇ ನಾನು ವಿಕಾಸ್ನ ಮೋಹದಿಂದ ಹೊರಬಂದೆ. ಗೆಳೆಯರೇ, ಕತ್ತಲಲ್ಲಿ ದಾರಿ ಕಾಣದೆ ಅಳುವವಳಿಗೆ ತಾನೇ ದೀಪವಾಗುವ ಧೈರ್ಯ ಬರಬೇಕು. ಆಗ ಆಕೆಯನ್ನು ತಡೆಯಲು ಪ್ರಪಂಚದ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಆ ದಿನವೇ ನಾನು ನನ್ನ ಕಣ್ಣೀರನ್ನು ಸಂಪೂರ್ಣವಾಗಿ ಒರೆಸಿದೆ. ಕನ್ನಡಿಯ ಮುಂದೆ ನಿಂತು ಶೃಂಗಾರ ಮಾಡಿಕೊಳ್ಳುವುದನ್ನು ಬಿಟ್ಟೆ. ವಿಕಾಸ್ಗಾಗಿ ಬಾಗಿಲಲ್ಲಿ ಕಾಯುವುದನ್ನು ನಿಲ್ಲಿಸಿದೆ. ಇನ್ನು ಮುಂದೆ ಬರೀ ಕಣ್ಣೀರು ಹಾಕೊಂಡು ಕೂರಬಾರದು. ಯಾರದ್ದೋ ಪ್ರೀತಿಗೆ ಹಂಬಲಿಸ್ತಾ ಕೂರೋ ಬದಲು ನನ್ನ ಭವಿಷ್ಯವನ್ನು ನಾನೇ ರೂಪಿಸ್ಕೋಬೇಕು ಅಂತ ಶಪಥ ಮಾಡಿದೆ. ಆದರೆ ನಾನೇನು ಮಾಡಬಲ್ಲೆ ಎನ್ನುವ ಪ್ರಶ್ನೆ ಎದುರಾಯಿತು. ನನ್ನ ಒಂಟಿತನ ಕಳೆಯಲು, ಹಣ ಸಂಪಾದಿಸಲು ಒಂದು ದಾರಿ ಹುಡುಕತೊಡಗಿದೆ. ಆಗ ನನಗೆ ನನ್ನ ಹಳ್ಳಿಯ ದಿನಗಳು ನೆನಪಾದವು. ಮೂಲತಃ ಬೆಳಗಾವಿಯವಳಾದ ನನಗೆ ಉತ್ತರ ಕರ್ನಾಟಕದ ಊಟ ಮಾಡುವುದು ಕರಗತವಾಗಿತ್ತು. ಅದರಲ್ಲೂ ಬಿಸಿ ಬಿಸಿ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಶೇಂಗಾ ಚಟ್ನಿ ಮಾಡೋದ್ರಲ್ಲಿ ನಾನು ಎತ್ತಿದ ಕೈ. ನನ್ನ ಕೈರುಚಿ ತಿಂದವರು ಬೆರಳು ಚೀಪುತ್ತಿದ್ದರು. ಅದನ್ನೇ ಯಾಕೆ ನಾನು ಒಂದು ವ್ಯಾಪಾರವಾಗಿ ಶುರು ಮಾಡಬಾರದು ಅಂತ ಯೋಚಿಸಿದೆ. ಹುಬ್ಬಳ್ಳಿ ಸಿಟಿಯ ಜನರಿಗೆ ಇಂತಹ ಅಪ್ಪಟ ಹಳ್ಳಿ ಊಟ ಎಂದರೆ ಬಹಳ ಇಷ್ಟ. ಗಂಡನಿಲ್ಲ ಎಂದು ಕೈಯೊಡ್ಡಿ ನಿಲ್ಲುವ ಬದಲು ನನ್ನ ಬೆವರಿನ ಸಂಪಾದನೆಯಲ್ಲಿಯೇ ಬದುಕನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದೆ. ತಕ್ಷಣ ನನ್ನ ಪಕ್ಕದ ಮನೆಯ ಗೆಳತಿ ರೇಖಾಳ ಹತ್ತಿರ ಹೋದೆ. ಅವಳ ಬಳಿ ನನ್ನ ಪ್ಲಾನ್ ಹೇಳಿದೆ. ಅವಳು ತುಂಬಾ ಖುಷಿಪಟ್ಟಳು. ಅವಳಿಂದ ಸ್ವಲ್ಪ ಸಾಲದ ರೂಪದಲ್ಲಿ ದುಡ್ಡು ಪಡೆದೆ. ಜೋಳ ಊರುವಲು ಮತ್ತು ದಿನಸಿ ತಂದೆ. ಮನೆಯಲ್ಲೇ ಅತ್ಯಂತ ಶುಚಿಯಾಗಿ ರೊಟ್ಟಿ ಮತ್ತು ಚಟ್ನಿ ಪುಡಿ ಮಾಡಿ ಮಾರುವ ಕ್ಯಾಟರಿಂಗ್ ಶುರು ಮಾಡಿದೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೆ ರೊಟ್ಟಿ ಬಡಿಯುವುದು, ಬೇಯಿಸುವುದು ನನ್ನ ದಿನಚರಿಯಾಯಿತು. ನನ್ನ ಮನೆಯಿಂದ ಬರುತ್ತಿದ್ದ ಆ ರೊಟ್ಟಿಯ ಗಮಲು ಇಡೀ ಬೀದಿಗೆ ಹಬ್ಬಿತು. ಮರುದಿನ ವಿಕಾಸ್ ನೀರು ಹಾಕಲು ಬಂದ. ನನ್ನ ಮನೆಯಲ್ಲಿ ನಡೆಯುತ್ತಿದ್ದ ಕೆಲಸ ನೋಡಿ ಆಶ್ಚರ್ಯಪಟ್ಟ. ನಾನು ಅವನಿಗೆ ನನ್ನ ವ್ಯಾಪಾರದ ಬಗ್ಗೆ ಧೈರ್ಯವಾಗಿ ಹೇಳಿದೆ. ನನ್ನ ಮಾತಿನಲ್ಲಿ ಹಿಂದಿನ ಆಕರ್ಷಣೆ ಇರಲಿಲ್ಲ, ಬದಲಾಗಿ ಒಬ್ಬ ಗಟ್ಟಿ ಹೆಣ್ಣಿನ ಆತ್ಮವಿಶ್ವಾಸ ಇತ್ತು. ವಿಕಾಸ್ ನನ್ನ ಈ ನಿರ್ಧಾರವನ್ನು ಕೇಳಿ ಬಹಳ ಸಂತೋಷಪಟ್ಟ. ಆತ ನನ್ನ ಗುರಿಗೆ, ನನ್ನ ಸ್ವಾಭಿಮಾನಕ್ಕೆ ಬೆನ್ನೆಲುಬಾಗಿ ನಿಂತ. ಅಕ್ಕ, ನಾನು ದಿನ 100 ಮನೆಗೆ ನೀರು ಹಾಕ್ತೀನಿ. ಎಲ್ಲರಿಗೂ ನಿಮ್ಮ ರೊಟ್ಟಿ ಬಗ್ಗೆ ಹೇಳ್ತೀನಿ. ಆರ್ಡರ್ ತಂದು ಕೊಡ್ತೀನಿ ಎಂದ. ಆತ ಪ್ರತಿದಿನ ತಾನು ಹೋಗುವ ಮನೆಗಳಿಗೆಲ್ಲ ನನ್ನ ರೊಟ್ಟಿಯ ರುಚಿಯ ಬಗ್ಗೆ ಹೇಳಿದ. ನನ್ನ ಕೈರುಚಿಯ ಮಹಿಮೆ ಎಷ್ಟಿತ್ತೆಂದರೆ ಕೆಲವೇ ದಿನಗಳಲ್ಲಿ ಇಡೀ ಏರಿಯಾಗೆ ನನ್ನ ರೊಟ್ಟಿಯ ರುಚಿ ಹತ್ತಿಬಿಡ್ತು. ಜನ ಮನೆಗೆ ಬಂದು ಆರ್ಡರ್ ಕೊಟ್ಟು ಹೋಗಲು ಶುರು ಮಾಡಿದರು. ಬ್ಯಾಚುಲರ್ ಹುಡುಗರು, ಆಫೀಸ್ ಜನ ನನ್ನ ಊಟಕ್ಕೆ ಮುಗಿಬಿದ್ದರು. ನಾನು ತುಂಬಾ ಬ್ಯುಸಿ ಆದೆ. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನನಗೆ ಉಸಿರಾಡಲು ಪುರುಸೊತ್ತಿಲ್ಲದಷ್ಟು ಕೆಲಸ.
ನನ್ನ ಸಂಪಾದನೆ ಸಾವಿರಗಳಿಂದ 10,000ಗಳಿಗೆ ಏರಿತು. ನಾನು ರೇಖಾಳ ಸಾಲ ತೀರಿಸಿದೆ. ಮನೆ ಮಾಲೀಕರಿಗೆ ಬಾಡಿಗೆ ಕೊಟ್ಟೆ. ಸಿಂಧುವಿನ ಸ್ಕೂಲ್ ಫೀಸ್ ಕಟ್ಟಿದೆ. ನನ್ನ ಕೈಯಲ್ಲಿ ನನ್ನ ಸ್ವಂತ ದುಡಿಮೆಯ ಹಣ ನೋಡಿದಾಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿದಿತ್ತು. ಇವತ್ತು ನಾನು ಯಾರ ಮುಂದೆಯೂ ಕೈ ಒಡ್ಡಿ ನಿಂತಿಲ್ಲ ಗೆಳೆಯರೇ. ನನ್ನ ಬದುಕು ಈಗ ಆರ್ಥಿಕವಾಗಿ ಸಂಪೂರ್ಣ ಸ್ವತಂತ್ರವಾಗಿದೆ. ಈಗ ನನಗೆ ವಿಕಾಸ್ ಮೇಲಿದ್ದ ಆಕರ್ಷಣೆ ಒಂದು ಕ್ಷಣಿಕ ಭ್ರಮೆ, ನನ್ನ ಒಂಟಿತನದ ದೌರ್ಬಲ್ಯ ಅಂತ ಸ್ಪಷ್ಟವಾಗಿ ಅರ್ಥವಾಗಿದೆ. ಈಗ ಆತ ಬಂದರೆ ನಾನು ನಗುನಗುತ್ತಾ ಮಾತನಾಡಿಸುತ್ತೇನೆ. ಆದರೆ ಅದರಲ್ಲಿ ಕಾಮವಿಲ್ಲ, ಮೋಹವಿಲ್ಲ, ಕೇವಲ ಒಂದು ಗೌರವದ ಸ್ನೇಹವಿದೆ. ಗೆಳೆಯರೆ, ಹೆಣ್ಣಿಗೆ ಒಂಟಿತನ ಕಾಡಿದಾಗ ಇನ್ನೊಬ್ಬರ ಮೇಲೆ ಆಕರ್ಷಣೆ, ದೈಹಿಕ ಸೆಳೆತ ಮೂಡುವುದು ಬಹಳ ಸಹಜ. ಅದು ಮಾನವ ಸಹಜ ಗುಣ. ಆದರೆ ಆ ಆಕರ್ಷಣೆಯನ್ನೇ ಪ್ರಪಂಚ ಅಂತ ನಂಬಿ ದಾರಿ ತಪ್ಪಬಾರದು. ವಾಸ್ತವದಲ್ಲಿ ಬದುಕನ್ನ ಕಟ್ಟಿಕೊಳ್ಳೋದು, ಆರ್ಥಿಕವಾಗಿ ಸ್ವಾವಲಂಬಿಯಾಗುವುದು ನಿಜವಾದ ಸಾಧನೆ. ಈಗ ನಾನು ನನ್ನ ಕಲೆಯ ಜೊತೆ, ನನ್ನ ಮಗಳ ಜೊತೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ. ನಿಮ್ಮೊಳಗೂ ಇಂಥದ್ದೇ ಒಂದು ಶಕ್ತಿ ಇರುತ್ತೆ, ಅದನ್ನು ಗುರುತಿಸಿ ಬೆಳೆಸಿ. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದು ಏನೆಂದರೆ, ಹೆಣ್ಣಿಗೆ ಒಂಟಿತನ ಕಾಡಿದಾಗ ಅವಳ ಮನಸ್ಸು ಬಹಳ ಬೇಗ ಪ್ರೀತಿ ಮತ್ತು ಸಾಂತ್ವನಕ್ಕಾಗಿ ಹಂಬಲಿಸುತ್ತದೆ. ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಗಂಡನನ್ನು ಕಳೆದುಕೊಂಡಾಗಲೋ ಅಥವಾ ಸಂಸಾರದಲ್ಲಿ ದೂರವಾದಾಗಲೋ ಇಂತಹ ಒಂಟಿತನದ ಲಾಭ ಪಡೆಯಲು ಅಥವಾ ಕೇವಲ ದೈಹಿಕ ಆಕರ್ಷಣೆಗೆ ಮರುಳಾಗುವ ಸನ್ನಿವೇಶಗಳು ನಮ್ಮ ಸಮಾಜದಲ್ಲಿ ಬಹಳಷ್ಟು ನಡೆಯುತ್ತಿವೆ ಮತ್ತು ನಡೆದಿವೆ. ಮನೆಗೆ ಬರುವ ಅಪರಿಚಿತರು ಅಥವಾ ಕಿರಿಯ ವಯಸ್ಸಿನವರು ತೋರುವ ಸಣ್ಣ ಕಾಳಜಿ ಒಂಟಿ ಹೆಣ್ಣಿನ ಮನಸ್ಸಿನಲ್ಲಿ ಮರೀಚಿಕೆಯಂತಹ ಭ್ರಮೆಯನ್ನು ಹುಟ್ಟುಹಾಕಬಹುದು. ಕ್ಷಣಿಕವಾದ ಈ ದೈಹಿಕ ಆಕರ್ಷಣೆ ಅಥವಾ ಪ್ರೀತಿಯ ಹಂಬಲ ನಮ್ಮ ಬದುಕಿನ ನಿಜವಾದ ಕಷ್ಟಗಳಿಗೆ ಎಂದಿಗೂ ಆಧಾರವಾಗುವುದಿಲ್ಲ. ವಯಸ್ಸಿನ ಅಂತರ, ಸಮಾಜದ ಕಟ್ಟುಪಾಡುಗಳು ಮತ್ತು ವಾಸ್ತವದ ಅರಿವಿಲ್ಲದೆ ಕೇವಲ ಭಾವನೆಗಳಿಗೆ ಶರಣಾದರೆ ಭವಿಷ್ಯವೇ ನಾಶವಾಗಬಹುದು. ನಂದಿನಿಯ ಹಾಗೆ ಎಷ್ಟೇ ಕಷ್ಟಗಳಿದ್ದರೂ, ಒಂಟಿತನ ಕಾಡಿದರೂ ಮತ್ತೊಬ್ಬರ ಮೇಲೆ ಮಾನಸಿಕವಾಗಿ ಅವಲಂಬಿತರಾಗುವ ಬದಲು ನಮ್ಮ ಸ್ವಂತ ಬದುಕನ್ನು ನಾವೇ ಕಟ್ಟಿಕೊಳ್ಳಬೇಕು. ಆಕರ್ಷಣೆಗೆ ಬಲಿಯಾಗಿ ಮರ್ಯಾದೆ ಕಳೆದುಕೊಳ್ಳುವ ಬದಲು ನಮ್ಮಲ್ಲಿರುವ ಕೌಶಲ್ಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಆರ್ಥಿಕವಾಗಿ ಸ್ವತಂತ್ರರಾಗುವುದು ಇಂದಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕ. ನೀತಿ: ಕ್ಷಣಿಕವಾದ ಆಕರ್ಷಣೆ ಮತ್ತು ಭಾವನಾತ್ಮಕ ದೌರ್ಬಲ್ಯಗಳು ಬದುಕಿಗೆ ದಾರಿ ದೀಪವಾಗುವುದಿಲ್ಲ. ಒಂಟಿತನವನ್ನು ಮೆಟ್ಟಿ ನಿಂತು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳುವುದೇ ಹೆಣ್ಣಿನ ನಿಜವಾದ ಶಕ್ತಿ ಮತ್ತು ಸ್ವಾಭಿಮಾನ.